ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಮೆಲ್ಲರನ್ನ ಪ್ರೀತಿಯಿಂದ ಬಿಗಿದಪ್ಪಗೆಯಿಂದ ಸ್ವಾಗತಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹೇಳಿದ್ದೆ ಮಾಂಟೇಜಸ್ನ ಶೂಟ್ ಮಾಡಿದೆ ಅಂತ. ಈ ಸಾರಿ ಹೇಳ್ತಾ ಇದ್ದೇನೆ ಐಮ್ ಸಾರಿ. ಏನು ಅಂದರೆ ವೀಕ್ಷಕರೇ, ಎಸ್ ಒಂದಷ್ಟು ಜನ ಕೇಳಿದ್ರು ಯಾವುದು ಅಂತಂದರೆ ದಿಸ್ ಇಸ್ ರಿಲೇಟೆಡ್ ಟು ದಟ್ ವಸಂತ ಸ್ಕಿಲಿಂಗ್. ಸರ್ ಆ ಬಾಡಿ ಹಾಗೆಲ್ಲ ಊಕೊಂಡು ಹೋಗುತ್ತೆ, ಪ್ರಕಾಶ ಹೋಗಿ ಹೊಡಿತಾನೆ, ಪ್ರಕಾಶ ಒಂದಷ್ಟು ಡೈಲಾಗ್ಸ್ ಹೇಳ್ದ, ಇದೆಲ್ಲ ಹೇಳ್ತಾ ಇದ್ರಲ್ಲ ಸರ್, ಅದೆಲ್ಲಿ ಸರ್ ಆ ಶಾರ್ಟ್ಸ್ ಎಲ್ಲ ಇಲ್ಲವೇ ಇಲ್ಲ ಅಂತ. ಅದನ್ನೆಲ್ಲ ನಮ್ಮ ಸೆನ್ಸಾರ್ ಆಫೀಸರ್ ಕಟ್ ಮಾಡಿಬಿಟ್ಟು ಅವ್ರ ಮನೆ ಬೀರುನಲ್ಲಿ ತೊಗೊಂಡು ಹೋಗಿ ಸೇಫ್ಟಿ ಲಾಕರ್ ಅಂತ ಇರುತ್ತೆ ಗೊತ್ತಾ ವೀಕ್ಷಕರೇ, ಆ ಸೇಫ್ಟಿ ಲಾಕರ್ನಲ್ಲಿ ಇಟ್ಕೊಂಡು ಬೀಗ ಹಾಕ್ಕೊಂಡಿದ್ದಾರೆ ಕಣ್ರಿ. ಅಂದರೆ ಸೆನ್ಸಾರ್ನಲ್ಲಿ ಕಟ್ ಮಾಡಿಬಿಟ್ರು. ಒಂದೇ ಒಂದು ಶಾರ್ಟ್ ಕೊಟ್ಟರು, ಬಡ್ಕೊಂಡೆ ಬಾಯ್ ಬಡ್ಕೊಂಡೆ, ಸ್ವಾಮಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಕಣ್ರಿ, ಜನಕ್ಕೆ ಅದೊಂಚೂರು ತೋರಿಸ್ರಿ, ಅದನ್ನು ಹೊಡಿತೀನಲ್ಲ ಆವಾಗ ಆ ಬ್ಲಡ್ ಯೂಸ್ ಔಟ್ ಆಗೋದು, ಒಂದು ಶಾರ್ಟ್ ಬಿಟ್ಕೊಡ್ರಿ ಅಂದರೆ ಆ ಪುಣ್ಯಾತ್ಮನ ಪಾದಕ್ಕೆ ಇಲ್ಲಿಂದ ಬೀಳಬೇಕು, ಅದೊಂದು ಶಾರ್ಟನ್ನು ಬಿಟ್ಕೊಟ್ಬಿಟ್ರು ನನಗೆ. ಇನ್ನು ಮಿಕ್ಕಿದೆಲ್ಲ ತೊಗೊಂಡೋಗಿ ಸೇಫ್ಟಿ ಲಾಕರಲ್ಲಿ ಲಾಕ್. ಓಕೆ, ಆ ನಿಟ್ಟಿನಲ್ಲಿ ಆ ಶಾರ್ಟ್ಸ್ ನಾನು ಇಡೋಕ್ಕಾಗಲಿಲ್ಲ ವೀಕ್ಷಕರೇ. ಕಮಿಂಗ್ ಬ್ಯಾಕ್ ನಾವು ಆಯಿತು, ಮಾಂಟೇಜಸ್ ಮುಗೀತು. ಮಾಂಟೇಜಸ್ ಆಗಿದ ತಕ್ಷಣ ವಿ ಪ್ರಿಪೇರ್ಡ್. ಏನು ಅಂತಂದರೆ ಸೋಮ ಈಗ ಪುಷ್ಪನನ್ನು ಹುಡ್ಕೊಂಡು ಒಂದು ಡಾಬಾಗೆ ಬರ್ತಾನೆ. ಇದಕ್ಕೆ ಪ್ರಿಲ್ಯೂಡ್ ಏನು ಅಂತಂದರೆ, ಸೋಮ ತನ್ನ ಹೆಂಡತಿ ಹತ್ರ ನಿಂತ್ಕೊಂಡು ಗರ್ಭವತಿಯಾಗಿರ್ತಕ್ಕಂಥ ತನ್ನ ಹೆಂಡತಿಗೆ ಹೇಳ್ತಾನೆ, ನಾಳೆ ಹುಟ್ಟೋ ಈ ಮಗುವಿಗೆ ತಂದೆ ಯಾರು ಅಂತ ಎಲ್ಲರ ಮುಂದೆ ಹೇಳ್ಕೊಳ್ಳೋ ಹಾಗೆ ಬದುಕಿ ತೋರಿಸ್ತೀನಿ ಅಂತಂದರೆ, ಸೋಮ ಅಲಿಯಾಸ್ ಡೆಡ್ಲಿ ಸೋಮ ಅನ್ನೋ ನನ್ನನ್ನು ಹೊರಗಡೆ ನಾಳೆ ಅಂದರೆ ಫಾರ್ ಎಕ್ಸಾಂಪಲ್ ಸರೆಂಡರ್ ಆಗಿ ಹೋಗಿ ನಾನು ಪರಿವರ್ತನೆಗೊಂಡು ಹೊರಗೆ ಬರಬೇಕಾದ್ರೆ ಇದೇ ಪ್ರಪಂಚ ನನ್ನನ್ನು ಮಿಸ್ಟರ್ ಸೋಮಶೇಖರ ಅಂತ ಕರೆಯೋ ನಿಟ್ಟಿನಲ್ಲಿ ನಾನು ಬದಲಾಗಿ ತೋರಿಸ್ತೀನಿ ಜ್ಯೋತಿ ಅಂದರೆ ಜಯಶ್ರೀ. ಅದು ಹೇಳ್ತಾನಲ್ಲ, ಹೇಳೋ ಟೈಮ್ ಕರೆಕ್ಟಾಗಿ ಸೋಮ ಅಂತ ಒಂದು ಸೌಂಡ್ ಬರುತ್ತೆ. ಏನದು ಅಂತ ನೋಡಲಿಕ್ಕೆ ಬಂದಾಗ ಇಲ್ಲಿ ಬಿಡ್ಡನನ್ನು ಒಂದು ತಳ್ಳೋ ಗಾಡಿ ಮೇಲೆ ಹಾಕ್ಕೊಂಡು ಸ್ನೇಹಿತರೆಲ್ಲ ಬಂದು ಆ ಮನೆ ಹತ್ರ ಕಾಯ್ತಾ ಇದ್ದಾರೆ. ಆ ಹೈಡೌಟ್ ಮನೆ ಅಂತ ಏನು ಹೇಳಿರ್ತೀವಲ್ಲ, ಹೈಡೌಟ್ ಮನೆ ಹತ್ರ ಹಾಕ್ಕೊಂಡು ಕಾಯ್ತಾ ಇರ್ತಾರೆ. ಇಲ್ಲಿ ಬರ್ತಾನೆ ಸೋಮ, ಬಿಡ್ಡನನ್ನು ನೋಡಿದ ತಕ್ಷಣನೇ ದಿಗ್ಭ್ರಾಂತನೆಗೆ ಒಳಗಾಗ್ತಾನೆ. ಎಲ್ಲವನ್ನೂ ಆಗತ್ತೆ, ಅಳ್ತಾನೆ ಮಾಡ್ತಾನೆ. ಅವನನ್ನು ತನ್ನ ಕೈಗಳಿಗೆ ಹಾಕ್ಕೊಂಡು ಏನಾಯ್ತು ನನ್ನನ್ನು ಬಿಟ್ಟು ಹೊಟ್ಟೋದಿಯಲ್ಲ ಅಂತೆಲ್ಲ ಕೇಳ್ತಾ ಪುಷ್ಪ ಎಲ್ಲಿ ಅಂತ ಕೇಳ್ತಾನೆ. ಆಗ ಹೇಳ್ತಾರೆ, ಬೇಕಾ ಸೋಮ ಅಂದರೆ ಅವನು ಎಲ್ಲೂ ಹುಡುಕೋದ್ರೂ ಸಿಗಲ್ಲ ಸೋಮ ಅಂದಾಗ ಅಲ್ಲಿ ಹೇಳ್ತಾನೆ, ಬೆಂಗಳೂರು ಅಂದರೆ ಪ್ರೀತಿ, ಬೆಂಗಳೂರು ಅಂದರೆ ಹಣ, ಬೆಂಗಳೂರು ಅಂದರೆ ಅದೇನೋ ಹೇಳ್ತಾರಲ್ಲ ರಕ್ತ, ಬೆಂಗಳೂರು ಅಂದರೆ ಹೆಸರು, ಬೆಂಗಳೂರು ಅಂದರೆ ಅದು, ಬೆಂಗಳೂರು ಅಂದರೆ ಬೆಂಗಳೂರು ಅಂದರೆ ಪುಷ್ಪ. ಬೆಂಗಳೂರಿನಲ್ಲಿ ಪುಷ್ಪ ಸಿಗಲ್ಲ ಅಂದರೆ ಅರ್ಥನೇ ಇಲ್ಲ, ನನಗೆ ಪುಷ್ಪ ಬೇಕು ಅಂತ ಯಾವಾಗ ಆರ್ಡ್ರನ್ನು ಪಾಸ್ ಮಾಡ್ತಾನೋ, ಇಲ್ಲಿ ಆ ಹೆಣ್ಣು ಮಗಳ ಮೇಲೆ ಅಂದರೆ ರಕ್ಷಿತನ ಮೇಲೆ ಚಾರ್ಜ್ ಮಾಡ್ತೀವಿ ಅಂದರೆ ಈಗ ಒಂದಷ್ಟು ಕ್ಷಣಗಳ ಹಿಂದೆ ಹೇಳಿದ್ದ ಸರೆಂಡರ್ ಆಗ್ತೀನಿ ಅಂತ. ಆದರೆ ವಿಧಿ ಹೇಗಿದೆ ಅಂದರೆ ಈ ನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ತಿದೆಯಲ್ಲ ಪರಮಾತ್ಮ, ಇನ್ನು ಮುಂದೆ ಏನು ಮಾಡ್ಕೋತಾನೋ ಅಂತಂದರೆ ಅದೇ ಹೆಣ್ಣು ಮಗಳನ್ನ ಕರ್ಕೊಂಬಂದು ಮನೆ ಮುಂದೆ ಅರ್ಧರಾತ್ರಿ ನಡುರಾತ್ರಿಯಲ್ಲಿ ಬಿಟ್ಟು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊಟ್ಟೆ ಹೋಗ್ತಾನೆ. ಅಲ್ಲಿ ತಾರಾ ಅವ್ರು ಬರ್ತಾರೆ, ಅವಿನಾಶ್ ಅವ್ರು ಬರ್ತಾರೆ, ಸೋಮ ಅಂತ ಕೂಗ್ತಾರೆ. ಅಂತ ಗಾಡಿ ಬಂತು ಅಂದರೆ ಎಲ್ಲಿ ಬರ್ತಾ ಇದೆ, ನಾವು ವಿ ಹ್ಯಾವ್ ಸೆಲೆಕ್ಟೆಡ್ ಅ ಲೊಕೇಶನ್ ದಟ್ ಈಸ್ ಪಲ್ಲವಿ ಡಾಬಾ ಅಂತ ಹೇಳಿ ಇಲ್ಲಿ ಬನಶಂಕರಿ ಹತ್ರ ಒಂದು ರಿಂಗ್ ರೋಡ್ ಇದೆ. ಆ ರಿಂಗ್ ರೋಡ್ ಹತ್ರ ಇತ್ತು, ಅದು ಒಂದಷ್ಟು ವರ್ಷಗಳ ಕಾಲ ಇತ್ತು, ಅದು ಇವಾಗ ಒಡೆದು ಹಾಕ್ಬಿಟ್ಟಿದ್ದಾರೆ. ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಅಲ್ಲಿ ಬಂದು ನಿಂತು ಲೋ ಆ್ಯಂಗಲಲ್ಲಿ ಆ ಪೆಟ್ರೋಲ್ ಟ್ಯಾಂಕ್ ಮೇಲಿಂದ ಕಾಲೆಲ್ಲ ಇಳಿಸಿ ಅಲ್ಲಿಂದ ಟಕ್ 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 ಅಂತ ನಡ್ಕೊಂಡ್ಬಂದು ಆ ಹಾಸಿಗೆ ಇರುತ್ತಲ್ಲ, ಆ ಹಗ್ಗದ ಹಾಸಿಗೆ, ಅದರ ಮೇಲೆ ಮಂಚದ ಮೇಲೆ ಕೂತು ಎಲ್ಲವನ್ನು ಮಾಡಿ ಯೋಚಿಸ್ತಾ ಪಾನ್ ಪರಾಗನ್ನು ತೆಗೆದು ಬಾಯಿಗೆ ಹಾಕೋತಾ, ನೀನು ಹೇಳಿದ ಟೈಮ್ ಕರೆಕ್ಟಾಗಿ ಬಂದ ಪುಷ್ಪ ಅಂತ ಹೇಳಿ ರಾಪ್ ಅಂತ ಟರ್ನ್ ಆಗ್ತಾನೆ ನೋಡಿ. ಅಲ್ಲೊಂದು 4-5 ಆ್ಯಂಗ್ಲ್ಗಳು ತುಂಬ ಚೆನ್ನಾಗಿ ಕಟ್ ಮಾಡಿದ್ವಿ. ರಾಪ ಟಾಪ್ ಆ್ಯಂಗಲ್, ಲೋ ಆ್ಯಂಗಲ್ಲು, ಪ್ರೊಫೈಲು ಎಲ್ಲ ಕಟ್ ಮಾಡಂಗೆ ಇಬ್ಬರು ನಿಂತ್ಕೊಂಡ ಅಂತಂದರೆ, ಇಲ್ಲಿ ಆ್ಯಸ್ ಇಟ್ ಈಸು ಪುಷ್ಪನ ಈ ಒಂದು ತುಟಿಯ ಭಾಗದಲ್ಲಿ ಸಿಗರೇಟಲ್ಲೇ ಇಟ್ಕೊಂಡಿರ್ತಾನೆ. ಬಗ್ ಅಂತ ಹೊಗೆಯನ್ನು ಬಿಡ್ತಾರೆ, ಎಲ್ಲವನ್ನೂ ಆಗುತ್ತೆ. ಫೇಸ್ ಟು ಫೇಸ್ ಕೂತಿದ್ದಾರೆ. ಫೇಸ್ ಟು ಫೇಸ್ ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದಿಷ್ಟು ನಮ್ಮ ಕತೆ, ರವಿ ಶ್ರೀವತ್ಸನ ಕತೆ. ಒರಿಜಿನಲ್ ಕತೆಯಲ್ಲಿ ರಾಜಶೇಖರ ಇರಲಿಲ್ಲ, ಎಲ್ಲಿದ್ದ? ಜೈಲಲ್ಲಿದ್ದ. ಒರಿಜಿನಲ್ ಕತೆಯಲ್ಲಿ ಸೋಮ ಹಫ್ತಾ ವಸೂಲಿ ಮಾಡೋಕ್ಕೆ ಅಂತಲೇ ಇಂದಿರಾನಗರ್ಗೆ ಹೋಗಿರ್ತಾನೆ. ಸೋಮ ಸತ್ತಿದ್ದು ಇಂದಿರಾನಗರ್ ಕ್ರೆಮಟೋರಿಯಂ, ಅದ್ಯಾವುದೂ ಇಲ್ಲ ಸ್ವಾಮಿ. ನನ್ನ ಕತೆ ಕಂಡವ್ರ ಕತೆ ಅಲ್ಲ, ನನ್ನ ಕತೆ. ಅರ್ಥ ಆಯ್ತಾ ಸ್ವಾಮಿ? ಈ ನನ್ನ ಕಥೆಯಲ್ಲಿ ಇಲ್ಲಿ ಬಂದು ಯಾವಾಗ ಇಬ್ಬರು ಫೇಸ್ ಟು ಫೇಸ್ ಕೂತ್ಕೊಂಡು ಎಲ್ಲ ಆಗಿದ ತಕ್ಷಣವೇ ಯಾವುದೋ ಒಂದು ವಿಷಯಕ್ಕೆ ಬಂದು ಪುಷ್ಪ ಯಾವಾಗ ಸೋಮನ ಎದೆ ಮೇಲೆ ಹಾಗೆ ಡಬ್ ಅಂತ ಕೈ ಇಡ್ತಾನೋ, ಲಬ್ ಡಬ್ ಅಂತ ಹೊಡ್ಕೊಳ್ಳುತ್ತೆ. ಆಗ ಹೇಳ್ತಾನೆ, ಇದೇನೋ ಇದು ಸೋಮ, 2 ವರ್ಷಗಳ ಹಿಂದೆ ನೀನು ನನ್ನ ಮುಂದೆ ನಿಂತಾಗ ನೆನಪಿದೆಯಾ? ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಫಸ್ಟ್ ಟೈಮ್ ಆದಿತ್ಯ ಬಂದು ಪುಷ್ಪನ ಮುಂದೆ ನಿಂತಾಗ ಅವರಿಬ್ಬರ ಮುಂದೆ ಮಾತುಕತೆ ನಡೀತಾ ಇರ್ಬೇಕಾದ್ರೆ ಎದೆ ಮೇಲೆ ಕೈ ಇಟ್ಟು ಬಾಕೋನ ಹೀಗೆ ಎತ್ಕೊಂಡಾಗ
ಲಬ್ ಡಬ್. ಇಟ್ ವಾಸ್ ಎ ನಾರ್ಮಲ್ ಬೀಟ್. ಯಾಕೆ ಅಂತಂದರೆ ಸೋಮನಲ್ಲಿ ಯಾವುದೇ ಥರ ಆತಂಕ ಇರಲಿಲ್ಲ, ಅಳಕಿರಲಿಲ್ಲ, ಅವನೇನನ್ನು ಕೆಟ್ಟದ್ದನ್ನು ಮಾಡಿರಲಿಲ್ಲ. ಅಲ್ಲೂ ಹೇಳ್ತಾನೆ, ಪುಷ್ಪ ನಿನ್ನ ತಮ್ಮ ನನ್ನ ಅಮ್ಮನನ್ನು ಕರೆದ, ಹಾಗಾಗಿ ನಾನು ಅವನ್ನ ಹೊಡೆದೆ, ಅದನ್ನು ತಪ್ಪು ಅಂದರೆ ಈಗ ನಾನು ನಿನ್ನನ್ನು ಹೊಡಿತೀನಿ. ನೋಡಿ, ಅದು ಸೋಮನಲ್ಲಿದ್ದಂತಹ ಒಂದು ದೃಢತೆ. ಆದರೆ ಈಗ ಸೋಮ ಒಂದಷ್ಟು ತಪ್ಪುಗಳನ್ನು ಮಾಡಿಬಿಟ್ಟಿದ್ದಾನೆ. ಸೋಮ ವಾಂಟೆಡ್ಡಲ್ಲಿದ್ದಾನೆ. ಸೋಮ ಬೇರೆ ಏನೇನೇನೇನೋ ಆಗೋಗಿದ್ದಾನೆ. ಹಾಗಾಗಿ ಈಗ ಅವನ ಹೃದಯ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅದನ್ನೇ ಕೇಳ್ತಾನೆ. ಏನೋ ಸೋಮ 2 ವರ್ಷದಿಂದ ಇರಲಿಲ್ಲ, ಈಗ ನೋಡಿದ್ರೆ ಇಷ್ಟೊಂದು ಎದೆ ಹೊಡ್ಕೋತಾ ಇದೆ ಅಂತಂದರೆ, ಎಸ್, ನಾಳೆ ಹುಟ್ಟೋ ನನ್ನ ಮಗು ಎಲ್ಲಿ ಅನಾಥ ಆಗೋಗುತ್ತೋ, ನಾಳೆ ಹುಟ್ಟೋ ನನ್ನ ಮಗುಗೆ ಯಾರು ಏನನ್ನು ಮಾಡ್ತಾರೋ, ನಾಳೆ ನನ್ನ ಹೆಂಡತಿಗೆ ಏನು ಮಾಡ್ತಾರೋ, ನಾಳೆ ನನ್ನ ತಂದೆ ತಾಯಿಗೆ ಪೊಲೀಸ್ನವ್ರು ಏನಂತ ಕಾಟ ಕೊಡ್ತಾರೋ, ಇದೆಲ್ಲ ಏನು ಅಂತ ಗೊತ್ತಿಲ್ಲದಿರೋ ಆ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಇವತ್ತು ನನ್ನ ಎದೆಯಲ್ಲಿ ಈ ಮಟ್ಟದ ಒಂದು ಎದೆ ಬಡಿತವನ್ನು ಹೊಡಿಸ್ತಾ ಇದೆ ಅನ್ನೋ ಥರದಲ್ಲೆಲ್ಲ ಹೇಳ್ತಾ 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 ಮಾತುಕತೆ ಎಲ್ಲ ಆಗಿ ಯಾವುದೋ ಒಂದು ಪಾಯಿಂಟ್ ಬರುತ್ತೆ, ಮರ್ತಿದ್ದೇನೆ. ಆ ಪಾಯಿಂಟಲ್ಲಿ ಸೋಮ ರಾಪ್ ಅಂತ ಹಿಂದೆ ತಿರುಗಿ ಓದಿತಾನೆ. ಇಲ್ಲಿಂದ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ. ಹಿಯರ್ ಕೆ.ಡಿ. ವೆಂಕಟೇಶ್ ಮಾಸ್ಟರ್ ನನಗೆ ಬೇಕಾಗಿತ್ತು ಬಂದರು. ಯಾಕೆ ಅಂತಂದರೆ ಮಧ್ಯದಲ್ಲಿ ಹೇಳಿದ್ನಲ್ಲ, ಅದೊಂದು ಪೇಟೆನಾಗನ ಒಂದು ಕಿಲ್ಲಿಂಗ್ನಲ್ಲಿ ಬಂದಂತಹ ಮಾಸ್ಟರ್ ಇಲ್ಲಿ ಬರ್ತಾರೆ. ಯಾಕೆ ಅಂತಂದರೆ ಅವರ ಒಂದು ಅವಶ್ಯಕತೆ ಈಗ ನನಗಿದೆ. ಆ ಒಂದು ಏನೇ ನನಗೆ ಗೊತ್ತಿದ್ರೂ ಕೂಡ ಆ ಒಂದು ಜಾಗಕ್ಕೆ, ಆ ಒಂದು ಫೈಟನ್ನು ತೆಗೆಯೋದಕ್ಕೆ ಅವರು ಬ್ರಹ್ಮ. ಆ ನಿಟ್ಟಿನಲ್ಲಿ ಮಾಸ್ಟರ್, ಇದನ್ನು ನಾನು ಇಲ್ಲಿಂದ ನಿಮಗೆ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಅವರೆಲ್ಲ ಫೈಟರ್ಸನ್ನು ನಿಲ್ಲಿಸಿ, ಎಲ್ಲ ಆರ್ಟಿಸ್ಟನ್ನು ನಿಲ್ಲಿಸಿ, ಅವರ ಕಡೆ ಯಾರೋ ಐ ಥಿಂಕ್ ಸಿದ್ದು ಅನಿಸುತ್ತೆ, ಮಾಮೂಲಿ ನಿಮ್ಗೆ ಹೇಳಿದ್ದೆ ಹಳೆಯ ಎಪಿಸೋಡ್ಗಳಲ್ಲಿ ನಿಂಬೆಹಣ್ಣನ್ನು ತೊಗೊಂಡು ಪ್ರತಿಯೊಬ್ಬರಿಗೂ ನಿವಾಳಿಸಿ. ಯಾಕೆ ಅಂತಂದರೆ ಅದು ಕ್ಲೈಮ್ಯಾಕ್ಸ್, ಯಾರಿಗೂ ಯಾವುದೇ ನಿಟ್ಟಿನಲ್ಲೂ ತೊಂದರೆ ಆಗಬಾರ್ದು. ಆ ಥರ ಹೇಳಿ ಎಲ್ಲರಿಗೂ ನಿಂಬೆಹಣ್ಣನ್ನು ನಿವಾಳಿಸಿ ಎಲ್ಲವನ್ನು ಮಾಡಿ ಅದನ್ನು ಜಜ್ಜಿ ಎಲ್ಲವನ್ನು ಮಾಡಿ ಒಬ್ಬೊಬ್ಬರಾಗಿ ಮಾಸ್ಟರ್ ನಮಸ್ಕಾರ ಮಾಡ್ತಾರೆ. ಇನ್ಕ್ಲೂಡಿಂಗ್ ಆದಿತ್ಯ, ಶೋಭರಾಜ್, ಪ್ರತಿಯೊಬ್ಬರು ಬಂದು ಮಾಸ್ಟರ್ಗೆ ನಮಸ್ಕಾರ ಮಾಡಿದ ತಕ್ಷಣ ಮಾಸ್ಟರ್ ಫಸ್ಟ್ ಶಾರ್ಟ್ ಕಂಪೋಸ್ ಮಾಡ್ತಾ ಇರಬೇಕಾದ್ರೆ ನನ್ನ ಕಣ್ಣು ಒಂದು ಕಡೆ ವಾಲುತ್ತೆ. ಅಲ್ಲಿಗೆ ನಡ್ಕೊಂಡು ಹೋಗಲಿಕ್ಕೆ ಶುರು ಮಾಡ್ತೀನಿ. ಅದು ಅಣತಿ ದೂರದಲ್ಲಿ ಏನು ಅಂತಂದರೆ ಒಂದು ಚಿಕ್ಕ ಕಾಟೇಜ್ ಥರ ಇರುತ್ತೆ, ಒಂದು ಪುಟ್ಟ ಗೂಡು. ಆ ಗೂಡಿನಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾರೆ. ಅದು ಯಾರು ಅಂತಂದರೆ ದಟ್ ಈಸ್ ಸೂರಿ. ನಿಮ್ಗೆ ಹೇಳಿದ್ದೆ ನೆನಪಿದೆಯಾ? ಸೂರಿ ನನ್ನ ಚಿತ್ರಕ್ಕೆ ಸಂಭಾಷಣೆ ಬರೀಲಿಕ್ಕೆ ಒಂದು ಕಡೆ ಕೂತಿದ್ರು ಅಂತ ಹೇಳಿದ್ದೆ ನೆನಪಿದೆಯಾ? ಒಂದು ಸಾಲುಗಳನ್ನೆಲ್ಲ 4-5 ಸಾಲುಗಳನ್ನ ಬರೆದಾಗ, ಬೇಡ ಸೂರಿ ಸರ್, ಇದೇನೋ ಒಂಚೂರು ಹೆವಿ ಆಗಿದೆ, ಇದನ್ನು ಒಂಚೂರು ಮೆಲೋಡೌನ್ ಮಾಡಿ ಅಂತ ಹೇಳಿದ್ದೆ ನೆನಪಿದೆಯಾ? ಇದೇ ಸೂರ್ಯ ಅವರು ನನಗೆ ವಿಜಯ್ ಅವ್ರನ್ನ ಕಳಿಸ್ಕೊಟ್ಟಿದ್ರು. ವಿಜಯ್ ಅವರಿಂದನೇ ಆ ಒಂದು ಡೆಡ್ಲಿ ಸೋಮ ಚಿತ್ರಕ್ಕೆ ಈ ಒಂದು ಮೆರುಗು ಸಿಕ್ತು, ಆ ಒಂದು ಕುಳ್ಳನಾರಾಯಣ ಕ್ಯಾರೆಕ್ಟರ್ಗೆ ಮೆರುಗು ಸಿಕ್ತು. ಇದನ್ನೆಲ್ಲ ಹೇಳಿದ್ದೆ ನೆನಪಿದೆಯಾ? ಈಗ ಆ ಸೂರಿ ಬಂದು ಅಲ್ಲಿ ಕೂತಿದ್ದಾರೆ. ನಾನು ಅಂದ್ಕೊಂಡೆ ಫ್ರಮ್ ಟುಡೇ ಸೂರಿ ಈಸ್ ಗೋಯಿಂಗ್ ಟು ಜಾಯಿನ್ ಮೀ. ಯಾಕೆಂದರೆ ಇಷ್ಟು ದಿವಸ ಎಲ್ಲ ಆ್ಯಕ್ಷನ್ ನಡೀತಾ ಇತ್ತಲ್ಲ, ಒಬ್ಬ ರೈಟ್ರಾಗಿ ನನಗೇನು ಇರ್ಬೋದು. ಅಫ್ಕೋರ್ಸ್ ಇದು ನನ್ನ ದಿನಗಳಲ್ಲೂ ನನಗೆ ಅದೇ ಇತ್ತು. ನಾನು ವರ್ಕ್ ಮಾಡಬೇಕು ಅಂತಿದ್ರೆ ಮಾತ್ರ ಏನು ಮಾಡ್ತಾ ಇದ್ದೆ, ಡೈರೆಕ್ಟರ್ಸ್ ಹತ್ರ ಕಮಿಟ್ ಆಗಿ ಇಡೀ ಅಷ್ಟು ದಿನದ ಚಿತ್ರೀಕರಣವನ್ನು ಭಾಗವಹಿಸ್ತಾ ಇದ್ದೆ. ಇದು ಓಕೆ, ಇದೇನು ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನನಗೇನು ಇದಿಲ್ಲ ಅಂದಾಗ ಕೆಲವು ಫಿಲಮ್ನ ಡ್ರಾಪ್ ಔಟ್ ಆಗಿಬಿಡ್ತಾ ಇದ್ದೆ. ಅದೇ ನಿಟ್ಟಿನಲ್ಲಿ ಸೂರ್ಯವರು ಪ್ರಾಯಶಃ ನಾನೇ ರೈಟ್ರಾಗಿದ್ದು, ನಾನೇ ಇದಾಗಿದ್ದು, ಇದನ್ನು ಮಾಡ್ತಿದ್ದಾರೆ, ನಾನೇನಕ್ಕೆ ಅವ್ರಿಗೆ ತೊಂದರೆ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಆ್ಯಕ್ಷನ್ಗೆ ಬಂದಿಲ್ವೇನೋ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಯಾವಾಗ ಟಾಕಿ ಶುರು ಆಗುತ್ತೋ ನನ್ನ ಅವಶ್ಯಕತೆ ಇದೆ, ನಾನು ಬರ್ತಾ ಇದ್ದೀನಿ ಸರ್ ಅಂತ ಹೇಳಲಿಕ್ಕೋಸ್ಕರ ಬಂದಿದ್ದಾರೇನೋ ಅನ್ನೋ ಒಂದು ಆಸೆಯಲ್ಲಿ ಕಾಟೇಜ್ ಹತ್ರ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸೂರ್ಯವರ ಆ ಒಂದು ಮುಖಭಾವನೆ, ಆ ಒಂದು ಮುಖ ಲಕ್ಷಣಗಳನ್ನ ನೋಡಿದಾಗ ಎಲ್ಲೋ ಸೂರ್ಯ ಅವರಲ್ಲಿ ಆ ಒಂದು ಚಾರ್ಮ್ ಇರಲಿಲ್ಲ, ಆ ಒಂದು ಫೈರ್ ಇರಲಿಲ್ಲ. ಸೂರ್ಯ ಅವರು ತುಂಬ ನೊಂದಿದ್ರು. ಸೂರ್ಯ ಅವರು ತುಂಬ ಯಾವುದೋ ಒಂದು ಭ್ರಮರಾಲೋಕದಲ್ಲಿದ್ದರು. ಹೋದೆ, ಕೂತ್ಕೊಂಡೆ, ಹಾಯ್ ಸೂರಿ ಸರ್ ಅಂತಂದೆ. ಸರ್ ಹೇಗಿದ್ದೀರಾ ಅಂತಂದರು. ನಾನು ಚೆನ್ನಾಗಿದ್ದೀನಿ ಕಂದ, ಏನು ಇಷ್ಟು ದಿವಸ ಆದರೂ ಬರಲಿಲ್ಲ, ಅಟ್ಲೀಸ್ಟ್ ಇವಾಗ ಬಂದ್ರಲ್ಲ, ಇನ್ನೇನು ಶುರು ಆಗಿಬಿಡುತ್ತೆ, ಏನಾದ್ರು ಮಾಡಿದ್ರಾ, ಏನಾದ್ರು ಬರೆದ್ರಾ ಅಂತ ಕೇಳಿದಾಗ, ಸರ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ, ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡ್ಬೋದಾ ಸರ್ ಅಂತಂದರು. ಆ ನಿಟ್ಟಿನಲ್ಲಿ ಇರಬೇಕಾದ್ರೇ ತಿಂಡಿ ತಿಂದ್ರಾ ಅಂತ ಕೇಳಿದೆ. ಇಲ್ಲ ಸರ್, ಊಟನೇ ಮಾಡಿಬಿಡ್ತೀನಿ, ಇನ್ನೂ ಹತ್ತಿರ ಬರ್ತಾಯಿದ್ದೀವಿ, ಬ್ರೇಕ್ ಟೈಮಿಗೆ ಬರ್ತಾಯಿದ್ದೀವಿ. ಹಾಗಿರ್ಬೇಕಾದ್ರೆ ಹೌದಾ, ಸರಿ ಊಟ ಮಾಡೋಣ ತಾಳಿ ಅಂತ ಹೇಳುವಾಗಲೇ ಮಂಜು ಅವ್ರು ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರು. ಸೊ ಹೋಗ್ತಾ ಇರ್ಬೇಕಾದ್ರೆ 1 ನಿಮಿಷ ಕೂತ್ಕೊಳ್ಳಿ ಸೂರಿ ಸರ್ ಅಂತ ಹೇಳಿ ಹೊರಗೆ ಬರ್ಬೇಕಾದ್ರೆ ಸೂರ್ಯ ಅವ್ರು ಬಂದಿದ್ದಾರೆ. ಯಾಕೋ ಅವರಲ್ಲಿ ಆ ಒಂದು ಝೀಲ್ ಇಲ್ಲ, ಆ ಒಂದು ಚಾರ್ಮ್ ಇಲ್ಲ. ಸರ್ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ನೀವು ಕೇಳಿ ಮಂಜು ಅಣ್ಣ. ಯಾಕೆಂದರೆ ನನಗೆ ಆ ಟೈಮ್ನಲ್ಲಿ ಏನಾಯಿತು ಸೂರಿ ಅಂತ ಕೇಳುವಂತಹ ಒಂದು ತಲೆ ಕೂಡ ಇರಲಿಲ್ಲ, ಆ ತಾಳ್ಮೆ ಕೂಡ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಆ್ಯಕ್ಷನ್ ನಡೀತಾ ಇದೆ, ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಡೈರೆಕ್ಟ್ರಾಗಿ ನಾನು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ನನ್ನ ಮಗು ಚಿತ್ರೀಕರಣ ಇದರಲ್ಲಿ ಹೊಟ್ಟೋಗ್ತಾ ಇದೆ, ರೀಲಲ್ಲಿ ಇಟ್ ಈಸ್ ಗೆಟಿಂಗ್ ಪ್ರೋಸೆಸ್ಡ್. ಆ ನಿಟ್ಟಿನಲ್ಲಿ ಮಂಜು ಅವ್ರನ್ನ ಪ್ಯಾಂಪರ್ ಮಾಡಲಿಕ್ಕೆ ನಾನು ಅವ್ರನ್ನ ಕಳಿಸಿ ನಾನು ಈ ಕಡೆ ಓಡ್ ಬಂದಾಗ ಮಾಸ್ಟ್ರು ಒಂದಷ್ಟೆಲ್ಲ ತೆಗಿತಾ ಇದ್ರು. ನನಗೂ ಖುಷಿ ಇತ್ತು. ಅಫ್ಕೋರ್ಸ್ ನಾವು ಇಲ್ಲಿ ಪೇಟೆನಾಗನ್ ಕಿಲ್ಲಿಂಗ್ನಲ್ಲಿ ಯೂಸ್ ಮಾಡಿದ್ವಿ ಗೊತ್ತಾ, ಆ CG ಶಾರ್ಟ್ಸು, ಅದನ್ನು ಕೂಡ ಮಾಸ್ಟ್ರು ಇಲ್ಲಿ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ರು. ಆದಿತ್ಯ ಬಂದಂಗೆ ಸುಮ್ಮನೆ ಹಂಗೆ ನಿಂತ್ಕೋತಾನೆ, ಅದಕ್ಕೇನೋ ರೌಂಡ್ ಟ್ರಾಲಿ ಹಾಕಿ ತೆಗೆದಿದ್ರು. ನಂಗೆ ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ. ನನಗೆ ಆತಂಕನೇ ಇದ್ದಿದ್ದು ಬೇರೆ. ಏನು ಅಂತಂದರೆ
ಹೊಡೆದಾಟಗಳು ನಡೆದು ಹೋಗ್ತಾ ಇದೆ. ಅದಾದ ಮೇಲೆ ಕ್ಲೈಮ್ಯಾಕ್ಸ್ ಅಂತ ಒಂದಿತ್ತು, ನೆನಪಿದೆಯಾ ನಿಮಗೆ? ಸಾರಿ, ಕ್ಲೈಮ್ಯಾಕ್ಸ್ ಚೆನ್ನಾಗಿಲ್ಲ. ರವಿ ಹುಲಿಯಾದಲ್ಲಿ ಕೂಡ ಇದೇ ಥರ ಕ್ಲೈಮ್ಯಾಕ್ಸ್ ಆಗಿತ್ತು, ನೆನಪಿದೆಯಾ? ದೇವರಾಜ್ ಅವ್ರ ವಾಯ್ಸು, ಅಮ್ಮ ಇದೇನಮ್ಮ ಕ್ಲೈಮ್ಯಾಕ್ಸ್ ಹಿಂಗಿದೆ, KCN ಕುಮಾರ್ ಅವ್ರ ವಾಯ್ಸು, ಅದು ಇಲ್ಲಿ ಹೊಡಿತಾ ಇದೆ. ನನಗೆ ಬಂದ್ಬಿಡ್ತಾ ಇದ್ದೀವಿ, ಈಗ ಆ ಕ್ಲೈಮ್ಯಾಕ್ಸ್ನ ಶೂಟ್ ಮಾಡಬೇಕು. ಆ ಕ್ಲೈಮ್ಯಾಕ್ಸ್ನ ಶೂಟ್ ಮಾಡೋದಕ್ಕೆ ನನಗೆ ಏನೆಲ್ಲ ಸಪೋರ್ಟ್ ಸಿಗುತ್ತೆ ಪ್ರೊಡ್ಯೂಸರ್ ಕಡೆಯಿಂದ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ನನಗೊಂದೊಂದು ಅಲ್ಲಿ ಓಡ್ತಾ ಇದೆ, ಈ ಕಡೆ ಸೂರ್ಯ ಅವ್ರದ್ದು ಓಡಲಿಕ್ಕೆ ಶುರು ಆಯಿತು, ಮುಂದ್ಗಡೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ. ಓಕೆ, ನಡೀತಾ ಇದೆ, ಚೆನ್ನಾಗಿದೆ ಮಾಸ್ಟರ್ ತೆಕ್ಕೊಳ್ಳಿ. ಈ ಫೈಟ್ ನನಗೆ ಬೇಕಾಗಿದ್ದು ಹಬ್ಬ ಅಂದರೆ 100 to 150 feet ಅಷ್ಟೇ. ಆ ನಿಟ್ಟಿನಲ್ಲಿ ಎಲ್ಲವನ್ನು ಮಾಡ್ತಾ ಇರಬೇಕಾದ್ರೇ ಬ್ರೇಕ್ ಅಂತ ಮಾಸ್ಟರ್ ಅಂದರು. ಸರ್ ಬಿಸಿಲು, ಅಫ್ಕೋರ್ಸ್, ಯಾಕೆ ಅಂತಂದರೆ March 31 ಅಲ್ಲ ಮುಹೂರ್ತ, ಏಪ್ರಿಲ್ 10 7 8ನೇ ತಾರೀಕು ತುಂಬ ರಣ ಬಿಸಿಲು ಕಣ್ರಿ. ಇಟ್ಸ್ ಎನ್ ಓಪನ್, ಅದೇನೋ ಹೇಳ್ತಾರಲ್ಲ ಓಪನ್ ಪ್ಲೇಸ್. ಆ ನಿಟ್ಟಿನಲ್ಲಿ ಮಾಸ್ಟರ್ ಕೇಳ್ತಾರೆ, ಸರ್ ಬ್ರೇಕ್ ಮಾಡೋಣ ಸರ್, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಎಲ್ಲರೂ ಅಂತಾರೆ. ಓಕೆ ಮಾಸ್ಟರ್ ಅಂತಂದರು, ಬ್ರೇಕ್ ಅಂತ ಅನೌನ್ಸ್ ಮಾಡಿದ್ರು. ಅದಾಗಿದ್ದ ತಕ್ಷಣವೇ ನಾನು ಯಾವತ್ತೂ ನಾನು ಹೇಳಿದ್ದೆ ನಿಮಗೆ, ನನಗೊಂದು ತಿಂಡಿ ಅಂದರೆ ಒಂದು ಚಪಾತಿ ರೋಲ್ ಅಂತ ಏನೋ ಬರೋದು, ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಅದೋ ಇದೋ ಅಂತ ಏನೋ ಬರೋದು, ಸಾಫ್ಟ್ ಕೇಕ್ ಅಂತ ಬರೋದು. ಅದಾದರೆ ಮಧ್ಯಾಹ್ನ ಆಯಿತು ಅಂತಂದರೆ ಇನ್ನೇನೋ ತಿನ್ಕೊಂಡು ಅಲ್ಲೇ ನಿಂತು ಬಿಡ್ತಾ ಇದ್ದೆ. ಆದರೆ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಯಾಕೆ ಅಂತಂದರೆ ಕ್ಲೈಮ್ಯಾಕ್ಸ್ ಅಲ್ವಾ, ಫಸ್ಟ್ ಡೇನೇ ಅವ್ರ ಮೇಲೆ ಪ್ರೆಷರ್ ಹಾಕೋದು ಬೇಡ ಅಂಥೇಳಿ ಕೊಂಚ ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಕೊಂಡೆ ಸ್ವಾಮಿ. ಅಂದರೆ ಸೂರ್ಯ ಅವ್ರು ಬಂದಿದ್ದಾರಲ್ಲ, ಮಂಜು ಅವ್ರು ಮಾತಾಡಿರ್ಬೋದು, ಏನಾಗುತ್ತೆ ಅಂತ ಅಲ್ಲಿ ಹೋಗೋಣ ಅಂತ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಶ್ರೀಯುತ ಬುಲೆಟ್ ಪ್ರಕಾಶ್ ಸಾರ್ ಏನು ಮಾಡಿದ್ದಾರೆ ಅಂತಂದರೆ, ಆದಿತ್ಯ ಸರ್, ಶೋಭರಾಜ್ ಸರ್, ಹರೀಶ್ ರಾಯ್ ಸರ್, ಪ್ರವೀಣ್ ಸರ್, ಬದ್ರಿ ಸರ್, ಕಿಡಿ ವೆಂಕಟೇಶ್ ಮಾಸ್ಟರ್ ಸರ್, ಫೈಟರ್ ಸರ್, ಎಲ್ಲ ಸಾರ್ಗಳನ್ನ ಕರ್ಕೊಂಡು ಸ್ಟ್ರೈಟಾಗಿ ಬಿರಿಯಾನಿ ತಿನ್ನಕ್ಕೆ ಹೊರಟೋಗ್ಬಿಟ್ರು ಸರ್. ಬಿರಿಯಾನಿ ತಿನ್ನಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಅಲ್ಲೆಲ್ಲೋ ಬನಶಂಕರಿ ಹತ್ರ ಬಿರಿಯಾನಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಅನ್ಸುತ್ತೆ, ಎದ್ಬಿಟ್ಟಿದ್ದಾನೆ. ನಾನು ಅದಕ್ಕೆ ಹೇಳೋದು, ಯಾವಾಗಲೂ ನಮ್ಮ ಗಮನ ಮಕ್ಕಳ ಮೇಲೆ ಇರಲೇಬೇಕು. ಅದೇ ತಂದೆ ತಾಯಿ ಒಂದು ಚೂರು ನೋಡಿ ಹಂಗೆ ಅಂದರೆ ಟಂಗ್ ಅಂತ ಮಕ್ಕಳು ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ. ಆ ನಿಟ್ಟಿನಲ್ಲಿ ಹೊರಟೋಗ್ಬಿಟ್ರು ಅವರು. ನಾನು ಹಿಂಗೆ ತಿರುಗಿದ್ದೀನಿ, ರಾಮ್ ಅಂತ ಗಾಡಿಗಳು ಸ್ಟಾರ್ಟ್ ಆಯಿತು. ಏನೋ ಸೆಟ್ಟಿಗೆ ತಂದಿರೋ ಗಾಡಿಗಳನ್ನ ಎತ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ಹಂಗೆ ಹೊರಟರು, ಹೋಗಲಿ, ಇಲ್ಲೆಲ್ಲೋ ಹೋಗ್ತಾರೆ ಬರ್ತಾರೆ ಅನ್ನೋ ಥರದಲ್ಲಿ ಹೋದೆ. ಈಗ ಸೂರ್ಯ ಅವ್ರ ಹತ್ರ ಕೂತ್ಕೊಂಡೆ. ಮಂಜುಣ್ಣ ಏನಂತೆ ಸೂರ್ಯ ಅವ್ರದ್ದು ಅಂತಂದೆ. ಮಂಜು ಸರ್ ನೀವೇ ಕೇಳಿ ಸರ್ ಅಂತಂದರು. ಕಮಾನ್ ಸೂರಿ ಸರ್, ಊಟ ಮಾಡೋಣ ಬನ್ನಿ ಫಸ್ಟು ಅಂತಂದೆ. ಊಟ ತಂದುಕೊಟ್ರು. ಊಟವನ್ನೆಲ್ಲ ತಂದುಕೊಟ್ಟು ಎಲ್ಲವನ್ನ ಹಾಕಿ ಊಟ ಮಾಡೋ ಫೋರ್ಸಲ್ಲಿ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಸೂರ್ಯ ಅವರ ಮನಸ್ಸಿನಲ್ಲಿ ಊಟ ಮಾಡೋಕ್ಕೂ ಮನಸ್ಸಿಲ್ಲ. ನ್ಯಾವಣಿಸ್ತಾರೆ ಅಂತಾರೆ. ತಟ್ಟೆಯಲ್ಲಿ ಅನ್ನವನ್ನು ಕಲಿಸ್ಬೇಕಾದ್ರೆ ಹಸದಂತಹ ಜೀವಗಳೇನು ಮಾಡುತ್ತೆ, ಸಡನ್ನಾಗಿ ಕಲಿಸಿ ಎಲ್ಲ ಮಾಡಿ ಟಕ್ಕಂತ ಬಾಗಿಟ್ಬಿಡ್ತಾರೆ. ಅವರು ನ್ಯಾವಣಿಸ್ತಾ ಇದ್ದಾರೆ, ಕೋಳಿ ತಿಂದಂಗೆ ತಿಂತಾ ಇದ್ದಾರೆ. ಒಂದು ಅಗಳನ್ನೆಲ್ಲೋ ಬಾಯಿಗಿಡ್ತಾರೆ, ಯೋಚಿಸ್ತಾರೆ, ಏನು ಮಾಡ್ತಾರೆ ನನಗೇನು ಗೊತ್ತಾಗ್ತಿಲ್ಲ. ಹೀ ಈಸ್ ನಾಟ್ ಅ ನಾರ್ಮಲ್ ಸೂರಿ, ಹಿ ಈಸ್ ನಾಟ್ ಅ ನಾರ್ಮಲ್ ಗಾಯ್, ಹಿ ಈಸ್ ನಾಟ್ ಎ ರೈಟರ್. ಏನೋ ಆಗಿದೆ, ಗೊತ್ತಿಲ್ಲ ನನಗೇನು ಅಂತ. ಆ ನಿಟ್ಟಿನಲ್ಲಿ ನ್ಯಾವಣಿಸ್ತಾ ಇದ್ದಾರೆ, ಪಲ್ಯ ತೊಗೊಳ್ತಾರೆ, ತಿರ್ಗಿ ಅದನ್ನ ಪಕ್ಕಕ್ಕೆ ಹಾಕ್ತಾರೆ. ಈ ಥರ ಎಲ್ಲ ಮಾಡ್ತಾ ಇರಬೇಕಾದ್ರೆ ಸರಿ ನಮ್ಮ ಊಟಗಳು ಆಗೋಯ್ತು. ಒಂದಷ್ಟು ಅರೆ ಊಟವನ್ನು ಮಾಡಿ ಪಕ್ಕಕ್ಕಿಟ್ಟು ಅಲ್ಲೇ ಕೈ ತೊಳ್ಕೊಂಡು ಎಲ್ಲ ಆಯಿತು. ವಾಟ್ಸ್ ಹ್ಯಾಪನಿಂಗ್ ಸೂರಿ ಸರ್ ಅಂತಂದಾಗ ಇಲ್ಲಿ ಮಂಜು ಅವ್ರು ತಿಳ್ಕೊಂಡಿದ್ರು ಅನ್ಸುತ್ತೆ. ಅವ್ರೇನು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಅವ್ರು ಹೊರಟ್ಬಿಟ್ರು. ಈಗ ಸೂರ್ಯ ಅವರು, ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್, ಯಾಕೋ ನನಗೇನೋ ಒಂಥರ ಮೂಡಿಲ್ಲ, ಏನೂ ಮನಸ್ಸಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ತುಂಬ ಒಂಥರ ಹ್ಯಾಂಡಿಕ್ಯಾಪ್ ಆಗಿದ್ದೀನಿ, ಆ ನಿಟ್ಟಿನಲ್ಲೇ ನಾನು ಬರೋಕ್ಕೂ ಆಗಿಲ್ಲ ಅಂತಂದರು. ಪರವಾಗಿಲ್ಲ ಬಿಡಿ ಸೂರಿ ಸರ್, ಅದರಲ್ಲೇನಿದೆ, ನೀವು ಇನ್ನೂ 1-2 ದಿವಸ ರೆಸ್ಟ್ ತೊಗೊಂಬಿಡಿ, ಟಾಕಿ ಶುರು ಆಗೋದಕ್ಕೆ ಇನ್ನೊಂದು 3-4 ದಿವಸ ಆಗುತ್ತೆ, ಅವಾಗ ಬಂದು ಜಾಯ್ನ್ ಆದರೂ ಓಕೆ. ಇಲ್ಲ ಸರ್ ನನ್ನ ಬಿಟ್ಬಿಡಿ. ಸರ್ ಏನಾಯಿತು ಸರ್ ಅಂತಂದರೆ, ಇಲ್ಲ ಬಿಟ್ಬಿಡಿ, ಇಟ್ ಹ್ಯಾಪನ್ಸ್ ವೀಕ್ಷಕರೇ, ಇಟ್ ಹ್ಯಾಪನ್ಸ್ ಟು ವೆರಿ ವೆಲ್, ಅದೇನೋ ಹೇಳ್ತಾರಲ್ಲ ಜ್ಞಾನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ಡೈರೆಕ್ಟರ್ಸ್ಗಳು ಆ ಥರ ಇರ್ತಾರೆ, ಅವ್ರು ಏನೋ ಹಪಾಹಪಿಯಲ್ಲಿ ಹುಡುಕ್ತಾ ಇರ್ತಾರೆ, ತನ್ನ ಜೀವನದಲ್ಲಿ ಪ್ರತಿಯೊಂದು ವಿಷಯಗಳನ್ನು ಗ್ರಾಸ್ ಮಾಡೋದ್ರಲ್ಲಿ ಏನೋ ಮಾಡೋದ್ರಲ್ಲಿ ಜೀವವನ್ನು ಸವಸಿ ಆ ಮೆದುಳು ಅರಮೆದಲಾಗೋಗಿರುತ್ತೆ, ಅರಜೀವ ಆಗೋಗಿರುತ್ತೆ. ಅಂಥವ್ರ ಜೀವನದಲ್ಲಿ ಒಂದು ಬರುವಂತಹ ಅದೊಂದು ಜಿಂಕ್ಸ್, ಅದೊಂದು ಪೋರ್ಷನ್ ಅದು ಪ್ರತಿಯೊಬ್ಬರಲ್ಲೂ ಬರುತ್ತೆ. ನನಗೆ ಬಂದದ್ದು 2011ರಿಂದ 2016ವರೆಗೂ ನಾನು ಸಿಕ್ಕಾಕೊಂಡಿದ್ದೆ 6 ವರ್ಷ. ಅದೇ ನಿಟ್ಟಿನಲ್ಲಿ ಅವಾಗಲಿಗೆ ಸೂರ್ಯ ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ರು. ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಏನಾಯಿತು, ಇಲ್ಲ ಸರ್ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಸರ್, ನನಗೇನೋ ಮಾಡ್ಕೊಂಡ್ಬಿಡ್ಬೇಕು ಅನ್ಸುತ್ತೆ, ಏನೋ ಆಗ್ಬಿಡ್ಬೇಕು ಅನ್ಸುತ್ತೆ, ಏನೋ ಗೊತ್ತಾಗ್ತಿಲ್ಲ ಸರ್. ಸೂರಿ ಸರ್ ನಥಿಂಗ್ ವಿಲ್ ಹ್ಯಾಪನ್, ಕಮ್ ಅಂಡ್ ಜಾಯಿನ್. ಇಲ್ಲ ಸರ್ ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನು, ನೀವು ಹೋಗ್ತಾ ಇರೋ ಸ್ಪೀಡು ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ, ನೀವು ಯಾರಿಗೂ ಏನೂ ಹೇಳ್ತಾ ಇಲ್ಲ, ನೀವು ಫಾಸ್ಟಾಗಿ ಹೋಗ್ತಾ ಇದ್ದೀರಾ, ನಾನು ಮಧ್ಯದಲ್ಲಿ ಬಂದರೆ ನೀವು ಅಪ್ಸೆಟ್ ಆಗೋ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ನೀವು ಹೋಗ್ತಾ ಇರೋ ಸ್ಪೀಡು ನಿಮ್ಮೊಬ್ಬರಿಗೆ ಗೊತ್ತು, ಅದನ್ನು ನಿಮ್ಮನ್ನು ಬಿಟ್ಬಿಡಬೇಕು. ಓಡ್ತಾರೋ ಹುಚ್ಚು ಕುದುರೆ ನಾವೇನಾದ್ರು ತಡೆಯೋಕ್ಕೆ ಹೋಯ್ತು ಅಂತಂದರೆ ಬೇರೆ ಥರ ಆಗ್ಬಿಡುತ್ತೆ ಸರ್. ಐ ಡೋಂಟ್ ಟು ಡಿಸ್ಟರ್ಬ್ ಯು ಸರ್. ಪಾಪ ಅವ್ರು ನನ್ನ ಕಡೆನೂ ಮಾತಾಡ್ತಾ ಇದ್ದಾರೆ, ಬಟ್ ದ ಸೇಮ್ ಟೈಮ್ ಅವರ ಎಮೋಷನ್ಸ್ ಮತ್ತು ಫೀಲಿಂಗ್ಸ್ ಕೂಡ ಮುಂದೆ ಇಡ್ತಾ ಇದ್ದಾರೆ. ನನಗೇನು ಅರ್ಥ ಆಗ್ತಾ ಇಲ್ಲ.
ಏನು ಮಾಡೋದು ಸೂರಿ ಸರ್, ಮತ್ತು ಏನು ಮಾಡ್ಬೋದು ನೀವೇ ಹೇಳಿ ಅಂದರೆ, ಬಿಟ್ಬಿಡಿ ಸರ್, ಬಿಟ್ಬಿಡಿ, ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಅಂತಂದರು. ಓಕೆ, ಈಗಲೂ ಬಿಟ್ಬಿಡ್ಬೇಕು. ಯಾಕೆ ಅಂತಂದರೆ ಅಂಥವ್ರಿಗೆಲ್ಲ ನೀವು ಸ್ಪೇಸ್ ಕೊಟ್ಟಷ್ಟು ವಾಪಸ್ ಬರ್ತಾರೆ ಅವರು, ದೇ ವಿಲ್ ಬೌನ್ಸ್ ಬ್ಯಾಕ್. ಆಗೆಲ್ಲ ಆಯಿತು, ಎಲ್ಲ ಹೊರಗೆ ಬಂದೆ, ರೆಡಿ ಏನ್ರಪ್ಪ, ಊಟ ಆಯ್ತೇನ್ರಪ್ಪ ಅಂತ ಯೂನಿಟ್ ಅವ್ರನ್ನೆಲ್ಲ ಕೇಳ್ತಾ ಇದ್ದೀನಿ. ಎಲ್ಲಿ ಅಲ್ಲಿ ನಮ್ಮ ಸೆಟ್ ಪ್ರಾಪರ್ಟಿ ಆಗಿದ್ದಂತಹ ಬೈಕ್ಗಳಿಲ್ಲ, ಏನೂ ಇಲ್ಲ, ಹೋಗಿದಾರಲ್ಲ ಊಟ. ಇವರು ಮುಂಡೆವು ಬಿರಿಯಾನಿ ತಿನ್ನಕ್ಕೆ ಹೋದ್ರು, ಇಲ್ಲ ಬನಶಂಕರಿ ಏರಿಯಾದವ್ರಿಗೆಲ್ಲ ಬಿರಿಯಾನಿ ಹಂಚಕ್ಕೆ ಹೋದ್ರು. ನಮ್ಮ ಪ್ರಕಾಶ ಏನೂ ಗೊತ್ತಿಲ್ಲ, 1 ಗಂಟೆ ಆಗಿದೆ ಕಣ್ರಿ, ಇನ್ನೂ ಯಾರೂ ಸ್ಪಾಟಲ್ಲಿಲ್ಲ. ಕೋಪ ಅನ್ನೋದು ಹೆಂಗೆ ಬರುತ್ತೆ ಅಂದರೆ, ರಣಬಿಸ್ಲು ಅಂತ ಹೋದ್ರು ಗೊತ್ತಾ, ರಣಬಿಸ್ಲು ಇಲ್ಲಿಗೆ ಹೊಡಿಯುತ್ತೆ, ಬಾಡಿಗೆ ಹೊಡಿಯುತ್ತೆ. ಸಡನ್ನಾಗಿ ಫೋನ್ ತೊಗೊಂಡು ಟಕ 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 ಅಂತ ಹೊಡಿತು ಅಂತಂದರೆ, ಪ್ರಕಾಶ್ ಸಾರಿಗೆ ಫೋನ್ ಮಾಡ್ತೀನಿ, ಆದಿತ್ಯ ಸಾರಿಗೆ ಫೋನ್ ಕೊಡ್ತಾರೆ. ಆದಿತ್ಯ ಸಾರ್ ಫೋನ್ ತೊಗೋತಾರೆ, ರವಿ ನೀರು ಕುಡಿತಾ ಇದ್ದೀವಿ ರವಿ, ದಯವಿಟ್ಟು ರವಿ. ಓ ಸರಿಯಪ್ಪ, ಓಕೆ 5 ಮಿನಿಟ್ಸ್. ತಿರ್ಗಾ ಆದಿತ್ಯ ಸಾರಿಗೆ ಫೋನ್ ಮಾಡಿದ್ರೆ ಕೆ.ಡಿ. ವೆಂಕಟೇಶ್ ಸಾರ್ ತೊಗೊಳ್ತಾರೆ. ಕೆ.ಡಿ. ವೆಂಕಟೇಶ್ ಸಾರ್ ಹೇಳ್ತಾರೆ, ಸಾರ್ ಒಂಚೂರು ಬಿಡಿ ಸಾರ್, ಹುಡುಗರು ತಿನ್ನಲಿ ಸಾರ್ ಅಂತಾರೆ. ಓಕೆ ಸಾರ್. ಈಗ ಇನ್ನು 5 ನಿಮಿಷ ಆಯಿತು. ಈ ಥರ ಸಾರಿಂದ ಸಾರಿಗೆ, ಸಾರಿಂದ ಸಾರಿಗೆ, ಸಾರಿಂದ ಸಾರಿಗೆ, ಬೇಳೆ ಸಾರ್ ಅಂತಾರಲ್ಲ, ಆ ಥರ ನಾನಿಲ್ಲಿ ಸಾರು ಒಯ್ಕೋತಾ ಇದ್ದೀನಿ. ಈ ಸಾರ್ಗಳೆಲ್ಲ ಏನು ಮಾಡ್ತಾರೆ ಗೊತ್ತಾ ಸರ್, ಎಲ್ಲ 1.5 ಗಂಟೆಗಳ ಕಾಲ ಬಿಟ್ಟು ಬರ್ತಾರೆ ಸರ್. ಅವರೆಲ್ಲ ಸ್ಪಾಟಿಗೆ ಬಂದಾಗ 2.5 ಗಂಟೆ ಸರ್. ನಮ್ಮ ಜೀವನ ಹೆಂಗಿರಬೇಕು ಸರ್? ಜೋಕ್ಸ್ ಅಪಾರ್ಟ್, ಕುದ್ದು ಹೋಗ್ತಾ ಇದ್ದೆ. ಅಂದರೆ ಒಂದೊಂದು ಕ್ಷಣನೂ ನಮಗೆ ಜೀವನ ಅಂತ ಹೇಳ್ತಿರ್ತೀವಲ್ಲ, ಒಂದೊಂದು ಕ್ಷಣನೂ ನಮಗೆ ದುಡ್ಡು ಅಂತ ಹೇಳ್ತಿರ್ತೀವಲ್ಲ, ಅದನ್ನು ಹಾಳು ಮಾಡೋಕ್ಕೆ ನೀವು ಇವತ್ತು ಹುಟ್ಕೊಂಡ್ರ ಅನ್ನೋ ಥರದಲ್ಲಿ 7ನೇ ದಿವಸನೇ ಅದು ಚಾರ್ಜ್ ಮಾಡಿಬಿಡ್ಬೇಕು. ಇಲ್ಲದ್ರೆ ಏನಾಗುತ್ತೆ, ಇನ್ನು 40 ದಿವಸ ರಥನ ಎಳಿಬೇಕಲ್ಲ, ಅದು ಕಷ್ಟ ಆಗುತ್ತೆ ಅಂತ ಗೊತ್ತಿದ್ದೆ. ಪ್ರಕಾಶ ಬರ್ತಿದ್ದಂಗೆ ಅವ್ನ ಮೈ ಮೇಲೆ ಎರಗಿದೆ. ಅದೇನೋ ಗೊತ್ತಿಲ್ಲ, ಅವತ್ತೇನಾಗಿತ್ತು ಪ್ರಕಾಶಂಗೆ, ಅವನು ನನ್ನ ಮೇಲೆ ಬಿದ್ದ. ಇಬ್ಬರ ಮಧ್ಯೆ ಮಾತನಾಡಿತು. ನಾನಂದೆ, ಪ್ರಕಾಶ್ ಹಿಂಗೆ ಮಾಡಂಗಿದ್ರೆ ದಯವಿಟ್ಟು ಹೇಳ್ಬಿಡು, ಈ ಕ್ಯಾರೆಕ್ಟರ್ನ ಏನು ಮಾಡಬೇಕು ಅಂತ ನನಗೆ ಗೊತ್ತು. ಅದು ಇರುತ್ತೆ ರೀ, ಬರ್ದವನು ಗೊತ್ತಿಲ್ವ ಏನು ಮಾಡಬೇಕು ಅಂತ. ಯಾಕೆ ಅಂತ, ಒಂದು ಕೋತಿ ಇಡೀ ವನವನ್ನು ಹಾಳು ಮಾಡುತ್ತೆ ಅಂತಾರಲ್ಲ, ಆ ನಿಟ್ಟಿನಲ್ಲಿ ಒಂದೊಂದ್ಸತಿ ಒಂದು ಕೋತಿಗಳಂಗೆ ಎದ್ದು ಬಿಡ್ತವೆ. ಆ ಕೋತಿಯ ಬಾಲವನ್ನು ಅಲ್ಲೇ ಕತ್ತರಿಸಿ ಹಾಕಬೇಕು. ಆ ನಿಟ್ಟಿನಲ್ಲಿ ಹೇಳಿದೆ, ತಪ್ಪು ಮಾಡಿದೆ ಪ್ರಕಾಶ ಅಂತಂದೆ. ಮುಗುಮ್ಮಾಗಿ ಕೋಪಿಸ್ಕೊಂಡು ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ. ನೆಕ್ಸ್ಟ್ ಆದಿ ಅವ್ರನ್ನ ಕೇಳಿದೆ, ಏನು ಆದಿ ಸರ್ ನಿಮಗೂ ಇದು ಬೇಡ? ಇಲ್ಲ ರವಿ ಅವರೇ, ಅಲ್ಲಿ ಹೋದ್ವಿ, ಅವರು ಅಷ್ಟು ಕೊಡಲಿಲ್ಲ, ಲೇಟ್ ಮಾಡಿಬಿಟ್ರು. ಇದೆಲ್ಲವನ್ನೂ ಆಯಿತು ಮಾಸ್ಟರ್. ಇವತ್ತು ಹೇಳ್ತಾ ಇದ್ದೀನಿ, ಯಾರು ಹೆಂಗಾರು ಹೋಗಿರ್ಬೋದು, ನೀವು ಮಾತ್ರ ಸ್ಪಾಟಿಗೆ ಬಂದಾಗ ಸ್ಪಾಟಲ್ಲಿ ಇರೋದು ಕಲೀರಿ ಮಾಸ್ಟರ್. ಇದಾಗತ್ತೆ ವೀಕ್ಷಕರೇ. ನೀವು ದಯವಿಟ್ಟು ನಾಳೆ ಡೈರೆಕ್ಟರ್ ಆದಾಗ ಈ ಕೋಪಗಳು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲವೂ ಮುಗೀತು. ಎಲ್ಲರೂ ಮತ್ತೆ ಆ್ಯಕ್ಷನ್ಗೆ ಅಂತ ಇಳಿಲಿಕ್ಕೆ ಶುರು ಮಾಡಿದ್ರು. ಆ ಫೈಟು ಗೀಟು ಅದು ಇದು ಏನೆಲ್ಲ ಇತ್ತು ಅದೆಲ್ಲವನ್ನು ಮಾಡ್ತಾ ಇರಬೇಕಾದ್ರೆ, ಈಗ ನನ್ನ ಮನಸ್ಸು ಒಂದು ಕಡೆ, ಅಂದರೆ ಮನಸ್ಸು ಮತ್ತು ನನ್ನ ಒಂದು ಕಣ್ಣು ಆ ಕಾಟೇಜ್ ಕಡೆನೇ ಇತ್ತು. ಅಂದರೆ ಸೂರ್ಯ ಅವರು ಬರ್ತಾರೇನೋ, ಸೂರ್ಯ ಅವರು ಜಾಯ್ನ್ ಆಗ್ತಾರೇನೋ, ಸೂರ್ಯ ಅವರು ಇರ್ತಾರೇನೋ, ಈ ಥರ ಒಂದು 4-5 ಸರಿ ನೋಡ್ತಾ ಇರೋ ಮಧ್ಯದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಸೂರ್ಯ ಹೊರಟೋಗಿದ್ರು. ಸೂರ್ಯ ವಾಸ್ ನಾಟ್ ದ. ಮಂಜು ಸರ್ನ ಕೇಳಿದೆ, ಸರ್ ಇಲ್ಲ ಅವ್ರ ಕೈಲಿ ಆಗಲ್ಲ, ಬಿಟ್ಬಿಡಿ, ಅವರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಬಿಟ್ಬಿಡೋಣ ಸರ್ ಅಂತಂದರು. ಸರಿ ಸರ್ ಅಂದ್ಕೊಂಡೆ. ಸೂರ್ಯ ಅವ್ರಿಗೆ ಅವತ್ತೇ ಒಂದು ನನ್ನ ಮನಸ್ಸಿನಲ್ಲಿ ಅಲ್ವಿದ ಹೇಳಿದೆ. ನನ್ನ ಪಾಡಿಗೆ ನಾನೆಲ್ಲ ಆ ವಿಷಯಗಳನ್ನೆಲ್ಲ ಏನೇನು ನಡೀತಾ ಇದ್ರು ಎಲ್ಲ ನೋಡ್ಕೋತಾ ಇರಬೇಕಾದ್ರೇ ಇಲ್ಲಿ ನಮ್ಮ ಶೋಭರಾಜ್ ಅವ್ರದ್ದು ಒಂದು ಆತಂಕ ಶುರು ಆಯಿತು. ಆತಂಕ ಏನು, ಯಾವ ನಿಟ್ಟಿನಲ್ಲಿ ಒಬ್ಬ ಡೈರೆಕ್ಟ್ರಿಗೆ ಆಗಾಗ ಈ ರೀತಿಯಾದ ಪರೀಕ್ಷೆಗಳು ಎದುರಾಗ್ತಾನೆ ಇರ್ತದೆ. ಅದು ರಿಲ್ಯಾಕ್ಸ್ಡ್ ಆಗಿ ಮಾಡುವಂಥ ಒಂದು ಸಿನಿಮಾ ಆದಾಗ ಅದೆಲ್ಲವೂ ನಡೆಯುತ್ತೆ. ನಾನು ಹೇಳಿದ್ನಲ್ಲ, ಮಾದೇಶ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ ಅಂತ, ಅಲ್ಲಿ ಏನು ಬೇಕಾದ್ರೂ ತಡ್ಕೋಬೋದು. ಆದರೆ ಇದು ಪುಟ್ಟು ಸಿನಿಮಾಗಳು. ಇಲ್ಲಿ ಒಬ್ಬರನ್ನ ನಂಬ್ಕೊಂಡೆ ನಾವೆಲ್ಲ ಓಡ್ತಾ ಇರ್ತೀವಿ. ನಾನು ಒಬ್ಬನೇ ಓಡೋದಲ್ಲ, ಒಬ್ಬರನ್ನ ನಂಬ್ಕೊಂಡು ಒಂದು ಸರಿ ನಾನು ಮುಂದೆ ಲೀಡ್ ಮಾಡ್ತಾ ಇರ್ತೇನೆ. ಆ ನಿಟ್ಟಿನಲ್ಲಿ ಶೋಭರಾಜ್ ಆ ಒಂದು ಸಂಜೆ ಬಂದು ಏನು ಹೇಳಿದ್ರು, ಅದು ಏನಾಯಿತು, ಈ ವಿಷಯವನ್ನು ತಂದು ನಿಮ್ಮ ಮುಂದೆ ಮುಂದಿನ ಬುಧವಾರ ಸಂಕ್ಷಿಪ್ತವಾಗಿ ಹೇಳ್ತಾ ಈ ಫೈಟನ್ನು ಅಲ್ಲಿ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ ವೀಕ್ಷಕರೇ. ಗುಡ್ ಬಾಯ್ ಆ್ಯಂಡ್ ಹ್ಯಾಪಿ ವೀಕೆಂಡ್. ಬಾಯ್. ಅರೆ ಪ್ರೀತಿಯ ವೀಕ್ಷಕರೇ, ಹೊರಟ್ಬಿಟ್ರ? ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ. ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೆಯ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ. ಇದು ನಿಮ್ಮ ವಿಡಿಯೋ ಕಣ್ರಿ. ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ, #ಟ್ಯಾಗ್ ಅಂತ ಹಾಕಬೇಕಂತೆ. ಹಾಗೆ ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಆ ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ. ಅದರಲ್ಲಿ ನಾನು 3 ದಿನ ಕಳೆದುಬಿಟ್ಟಿದ್ದೀನಿ ಕಣ್ರಿ. ಉಳಿದ 1 ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಾ ಅಲ್ಲ?
ಗುಡ್ ಬಾಯ್.